press the bell icon on the YouTube app and never miss another update. Hello my dear children, welcome back to the class. Yes, so in our previous session we already studied about other important cities. Yes, so in our textbook lesson number 13. So lesson number 13, other important cities. So in this lesson we already learned other important cities like Hyderabad and Bangalore, Jaipur, Chandigarh, Ahmedabad, Guwahati and Patna. Understood? So recently we know that Patna. So Patna is the capital of Bihar. Okay, and the earliest name Pataliputra, alva. And also this Pataliputra founded in 490 BCE, means the 5th century, by Magadha ruler Ajatasattu. Okay, so it was the capital of Chandragupta Maurya. So Mauryara ಒಂದು capital ಆಗು ಸಹ ಇದು ಆಳ್ವಿಕೆಯನ್ನು ಮಾಡಿದೆ. Understood children? Yes, and also it is located near the bank of the river. So bank of the river Ganga. Understood children? Yes, so this is all about in the previous class. So now in this class we will learn another one important city. Okay, so which is we called Kerala. So Kerala's capital. So Kerala's capital Tiruvananthapuram. So what's the name? Tiruvananthapuram. So Tiruvananthapuram ನೋಡಿ ಎಷ್ಟು ಉದ್ದ ಇದೆ ಅಲ್ವಾ ಹೆಸರು. So it's the capital of Kerala ಅಲ್ವಾ. Yes, today we will learn, and this class we will learn this ತಿರುವನಂತಪುರಂ. ಈ ಒಂದು ತಿರುವನಂತಪುರಂ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಎಸ್. ನೌ ಪ್ಲೇಸ್ ನೇಮ್ ತಿರುವನಂತಪುರಂ. THARUVANANTHAPURAM. Okay children, so this is a Tiruvananthapuram. Okay, ನೋಡಿ ಸ್ಪೆಲ್ಲಿಂಗ್ಸ್ ಎಷ್ಟೊಂದಿದಾವಲ್ವಾ. ಸೊ ತಿರುವನಂತಪುರಂ ನಿಮಗೆ ಕಷ್ಟ ಆಯಿತು ಅಂದರೆ ನೀವು ಅರ್ಧ ಅಂದರೆ ತಿರುವನಂತಪುರಂ. ಓಕೆ, ಸ್ಪೆಲ್ಲಿಂಗ್ಸನ್ನು ನೀವು ಈಸಿಯಾಗಿ ನಿಮಗೆ ಕನ್ವಿನಿಯೆಂಟಲ್ಲಿ ನೀವು ಕಲಿಬೋದು. ಓಕೆ ಚಿಲ್ಡ್ರನ್, ಎಸ್. ಸೊ ತಿರುವನಂತಪುರಂ, so this is the capital of Kerala state. Understood children? So Kerala, the capital of Kerala state. So then where we can locate Kerala? ನಾವು ಎಲ್ಲಿ ಲೊಕೇಟ್ ಮಾಡ್ಬೋದು ಹಾಗಾದರೆ ಕೇರಳವನ್ನು? ಸೊ ಇಟ್ಸ್ ಸಿಚುವೇಟೆಡ್, ಇಟ್ಸ್ ಲೊಕೇಟೆಡ್ ಇನ್ ಅವರ್ ಇಂಡಿಯಾ ಮ್ಯಾಪ್ ಲೈಕ್ ಸೌತ್ ವೆಸ್ಟರ್ನ್ ಪಾರ್ಟ್. ಸೊ ಆಲ್ರೆಡಿ ವಿ ನೋ ದಟ್ ಸೌತ್ ವೆಸ್ಟರ್ನ್ ಪಾರ್ಟ್ ಅಂದರೆ ನಾವು ಡೈರೆಕ್ಷನನ್ನು ಹಾಕೋಬೇಕಾಗತ್ತೆ. ಸೊ ಡೈರೆಕ್ಷನಲ್ಲಿ ನೋಡೋದಾದರೆ ಸೌತ್ ವೆಸ್ಟರ್ನ್ ಪಾರ್ಟ್, ದಿಸ್ ಈಸ್ ಅ ನಾರ್ತ್ ಆ್ಯಂಡ್ ದಿಸ್ ಈಸ್ ಸೌತ್ ಆ್ಯಂಡ್ ದಿಸ್ ಈಸ್ ಈಸ್ಟ್ ಆ್ಯಂಡ್ ದಿಸ್ ಈಸ್ ಅ ವೆಸ್ಟ್. ಸೊ ಈ ಭಾಗದಲ್ಲಿ ನಾವು ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ, ಸೌತ್ ವೆಸ್ಟರ್ನ್ ಪಾರ್ಟ್, ನಮ್ಮ ಇಂಡಿಯಾದ ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ ನಾವು ಈ ಕೇರಳವನ್ನು ಲೊಕೇಟ್ ಮಾಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ನಾವು ಐ ವಿಲ್ ಶೋ ಯು. Okay, this is a western part. Gujarat state, no? This is a western part. Okay children, yes. So north, south, east and west. Understood? Yes. So this is a western part. So western part ಅಲ್ಲಿ ನಾವು ಸೌತ್ ಪಾರ್ಟಲ್ಲಿ ಏನಿದೆ ಅಲ್ಲ ನಾವು ಬಾಟಮಲ್ಲಿ ನೋಡ್ತೀವಲ್ವಾ. ಸೊ ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ ಈ ಕೋಸ್ಟ್ ಲ್ಯಾಂಡಲ್ಲಿ ನಮ್ಮ ಕೇರಳ ಸಿಚುವೇಟ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಕೇರಳ, ದ ತಿರುವನಂತಪುರಂ. ಸೊ ತಿರುವನಂತಪುರಂ ಈಸ್ ದ ಕ್ಯಾಪಿಟಲ್ ಆಫ್ Kerala. Understood children? Yes, and this old name of Tiruvananthapuram
ಸ್ಪೆಲ್ಡ್. ಇದನ್ನು ನಾವು ಇನ್ನೊಂದು ಸ್ಪೆಲ್ಲಿಂಗಲ್ಲೂ ನಾವು ಇದನ್ನು ಬರೀಬಹುದು. ಓಕೆ, ಸೊ ವಾಟ್ ವಿ ದಟ್ TIRU ಐ ಅಷ್ಟೇ, ನಾವು ಹೆಚ್ಚನ್ನು ಬಿಟ್ಟು ಐ ಅಷ್ಟನ್ನೇ ಜಾಯಿನ್ ಮಾಡಿ ಏನು ಮಾಡಬೇಕು, ಬರಿಬೇಕು. ಇಟ್ಸ್ ದ ಅರ್ಲಿಯೆಸ್ಟ್ ನೇಮ್ ತಿರುವನಂತಪುರಂ, ಆಲ್ಸೋ ಸ್ಪೆಲ್ಡ್ ಅಂದರೆ ಈ ಒಂದು ಸ್ಪೆಲ್ಲಿಂಗಲ್ಲೂ ನಾವು ಬರಿಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಿರುವನಂತಪುರಂ. So dear children, so here ತಿರುವನಂತಪುರಂ, ಮಲಯಾಳಂ ಒಂದು ಭಾಷೆಯಲ್ಲಿ ತಿರುವನಂತಪುರಂ ಅಂದರೆ ಏನು ಅಂತ ಕೇಳ್ಬೋದಲ್ವ ನೀವು. ಸೊ ತಿರುವನಂತಪುರಂ ಅಂತ ಹೇಳಿದ್ರೆ ಇಲ್ಲಿ ಸೊ ನೇಮಲ್ಲೇ ನಮಗೆ ಗೊತ್ತಾಗ್ತಿದೆ, ಅನಂತ, ದ ಸಿಟಿ ಆಫ್ ಲಾರ್ಡ್ ಅನಂತ. ಸೊ ವಿಷ್ಣು ದೇವರನ್ನ ಅವರು ಆರಾಧನೆಯನ್ನು ಮಾಡ್ತಾ ಇದ್ರು ಅಲ್ವಾ. ಸೊ ಎಸ್, ದ ಸಿಟಿ, ದ ತಿರುವನಂತಪುರಂ ಅನ್ನು ನಾವು ಈ ಒಂದು ಸ್ಪೆಲ್ಲಿಂಗಿಂದನೂ ನಾವು ಬರೀಬಹುದು. ಹೆಚ್ಚನ್ನು ಬಿಟ್ಟು TIRUVANANTHAPURAM, Tiruvananthapuram. Understood children? And also the old name of Tiruvananthapuram also spelled this, Tiruvananthapuram. And so this district created in 1949. ಸೊ ಈ ಒಂದು ಡಿಸ್ಟಿಕ್ ಕ್ರಿಯೇಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಸೊ 1949. ಆ್ಯಂಡ್ ಆಲ್ಸೋ ದ ಪ್ರೆಸೆಂಟ್ ಡಿಸ್ಟಿಕ್ ಕ್ರಿಯೇಟೆಡ್ 1956. ಸೊ ಪ್ರೆಸೆಂಟ್ ನಾವೇನು ನೋಡ್ತಾ ಇದ್ದೀವಲ್ವಾ, ಸೊ ಅದನ್ನು ಎಷ್ಟರಲ್ಲಿ ಕ್ರಿಯೇಟ್ ಆಯಿತು ಅಂದರೆ 1956. ಓಕೆ, ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಆಲ್ಸೋ ದ ಕ್ಯಾಪಿಟಲ್ ತಿರುವನಂತಪುರಂ ಇಸ್ ದ ಕ್ಯಾಪಿಟಲ್ ಆಫ್ ಕೇರಳ. ಆ್ಯಂಡ್ ದಿಸ್ district lies on the coastal. ಸೊ ಕೋಸ್ಟಲ್ಲಿ ನಾವು ನೋಡ್ಬೋದು, ದಿಸ್ ಇಸ್ ಆಲ್ಸೋ ಕೋಸ್ಟ್, ನೋ, ದಿಸ್ ಇಸ್ ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ. ಸೊ ಅರೇಬಿಯನ್ ಸಿ ಇಲ್ಲಿದೆ ಅಲ್ವಾ ನಮಗೆ. ಸೊ ಈ ಅರೇಬಿಯನ್ ಸಿ ಅಂದರೆ ನದಿ, ಒಂದು ಸಮುದ್ರದ ದಂಡೆಯಲ್ಲಿರುವಂಥ ಒಂದು ಸ್ಟೇಟ್ ಇದು ಕೇರಳ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ಇಟ್ಸ್ ಸಿಚುವೇಟೆಡ್ ಸೌತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. Understood? In the extreme southwestern part of India. ಸೊ ನಾವು ಯಾವ ಭಾಗದಲ್ಲಿ ನೋಡ್ತಾ ಇದ್ದೀವಿ ಹಾಗಾದರೆ ನಮ್ಮ ಕೇರಳವನ್ನು ಅಂತ ಹೇಳಿದ್ರೆ ಇದು ವೆಸ್ಟ್ ಅಲ್ವಾ. ಸೊ ವೆಸ್ಟ್ ಮತ್ತು ಸೌತ್, ದಿಸ್ ಇಸ್ ಓಕೆ. ಸೊ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. Understood children? Yes. And also the city is built over 7 wooded hills. 7 wooded hills ಅಂತ ಹೇಳಿದ್ರೆ ಸೊ ಲೈಕ್ ಮೀನ್ಸ್ ಟ್ರೀಸ್, ಫಾರೆಸ್ಟ್ ಕವರ್ ಆಗಿದೆ. ಸೊ ಈ ಒಂದು ಸ್ಟೇಟ್ನ ಸುತ್ತ ನಾವು ಏನನ್ನು ನೋಡ್ಬೋದು, ಫಾರೆಸ್ಟ್. ಓಕೆ, 7 wooded hills ಅಂತೇಳಿ ನಾವು ಕರಿತೀವಿ. ದ ಸಿಟಿ ಬಿಲ್ಟ್ ಓವರ್ ದ 7 wooded hills. Understood children? Yes. And also this place to visit here, so Shri like a temple is there, Padmanabha Swami temple. So Padmanabha Swami temple is dedicated Lord Vishnu. Understood children? And this Padmanabha temple built in the 18th century. Understood? So 18th century. And also this built by Maharaja Marthananda Varma. Understood? Understood children? So Tiruvananthapuram is the capital of Kerala and lies in the coastal line and also in the extreme southwest part of India. And also this city built over the 7 wooded hills. Okay children? And ಪ್ಲೇಸಸ್ ಟು ವಿಸಿಟ್ ಇಯರ್. ಸೊ ಪ್ಲೇಸಸ್ ಟು ವಿಸಿಟ್ ಅಂದರೆ ಒಂದು ನೋಡೋ ಅಂಥ ಒಂದು ವರ್ತ್ ಸೀಯಿಂಗ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಪದ್ಮನಾಭ ಸ್ವಾಮಿ ಟೆಂಪಲ್, ಫಸ್ಟ್ ಒನ್, ದ ಪದ್ಮನಾಭ ಸ್ವಾಮಿ ಟೆಂಪಲ್. ಶ್ರೀ ಪದ್ಮನಾಭ ಸ್ವಾಮಿ
ಪದ್ಮನಾಭ ಸ್ವಾಮಿ ಟೆಂಪಲ್. ಸೊ ಇಟ್ಸ್ ಅ ವೆರಿ ಫೇಮಸ್ ಟೆಂಪಲ್ ಇನ್ ಕೇರಳ. ಓಕೆ, ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಇದು. ಸೊ ಈ ದೇವಸ್ಥಾನದ ಬಗ್ಗೆ ನಾವು ಈಗ ಒಂದು 2 ವರ್ಷ ಅಥವಾ 3 years ಬ್ಯಾಕ್ ಈ ದೇವಸ್ಥಾನದ ಬಗ್ಗೆ ನಾವು ಟಿ ವಿಯಲ್ಲೆಲ್ಲ ನೋಡಿದ್ವಿ ಅಲ್ವಾ. ಓಕೆ ಚಿಲ್ಡ್ರನ್, ಸೊ ನಿಮ್ಮ ಪೇರೆಂಟ್ಸಿಗೆ ಕೇಳಿದ್ರೆ ಅದು ಯಾಕೆ ತೋರಿಸಿದ್ರು ಅನ್ನೋದನ್ನು ಹೇಳ್ತಾರೆ. ಸೊ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್. ಓಕೆ ಚಿಲ್ಡ್ರನ್, ಸೊ ಪದ್ಮನಾಭ ಸ್ವಾಮಿ ಟೆಂಪಲ್ ಈಸ್ built in 18th century. ಎಷ್ಟರಲ್ಲಿ ಇದು ಕಟ್ಟಿದ್ದು? 18th centuryಯಲ್ಲಿ ಬೈ ಮಹಾರಾಜ ಮಾರ್ತಾನಂದ ವರ್ಮ. ಸೊ ಯಾರವರು ಕಟ್ಟಿರುವಂಥದ್ದು? ಮಾರ್ತಾನಂದ Varma. Understood children? Yes. So this Sri Padmanabha Swami temple built in 18th century by Maharaja Marthananda Varma. Understood children? And this Sri Padmanabha Swami temple is a Hindu temple. ಅಂಡರ್ಸ್ಟುಡ್? ಇದು ಒಂದು ಹಿಂದೂಗಳ ದೇವಾಲಯ ಅಂತಲೂ ಕರಿತೀವಿ. ಆ್ಯಂಡ್ ಇಟ್ಸ್ ಆರ್ಕಿಟೆಕ್ಚರ್ ಸ್ಟೈಲ್, ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲ್. ನಾವು ಯಾವ ಒಂದು ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಇದನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ದ್ರಾವಿಡಿಯನ್ ಅಂತ ಹೇಳಿದ್ರೆ ನಮ್ಮ ಹಿಂದೂ ದೇವಸ್ಥಾನಗಳನ್ನು ನಾವು ಕಟ್ತೀವಿ, ನೋಡಿದ್ದೀವಿ. ನಾವು ಹಿಂದೂ ದೇವಸ್ಥಾನಗಳಿಗೆ ಒಳಗೆ ಹೋದರೆ ನಾವೇನು ಮಾಡ್ತೀವಿ? ಒಂದು ಮಂಟಪ ಇರುತ್ತೆ. ಆ ಮಂಟಪದಲ್ಲಿ ನಾವೇನು ಮಾಡ್ತೀವಿ? ಗ್ಯಾದರ್ ಆಗ್ತೀವಿ. ಪೂಜೆಯನ್ನು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಆ ಗರ್ಭಗೃಹದಿಂದ ಈಚೆ ಇರ್ತೀವಲ್ವ, ಸೊ ಅದನ್ನು ಮಂಟಪ ಅಂತೇಳಿ ಕರಿತೀವಿ. ಸೊ ನೀವು ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಅಂದರೆ ದೇವರು ಇರೋವಂಥ ಒಂದು ಸನ್ನಿಧಿಯನ್ನು ಬಿಟ್ಟು ನಾವು ಈ ಕಡೆ ಆಚೆ ಇರ್ತೀವಿ, ಅದನ್ನು ಮಂಟಪ ಅಂತ ಹೇಳ್ತಾರೆ. ಆ ಯಾವ ದೇವತೆಯನ್ನು ಅಥವಾ ದೇವರನ್ನು ನಾವಿಲ್ಲಿ ಎಲ್ಲಿ ನಾವು ಸ್ಥಾಪಿಸಿದಾರೋ ಅದನ್ನು ನಾವು ಗರ್ಭಗೃಹ ಅಂತೇಳಿ ನಾವು ಕರಿತೀವಿ. ಓಕೆ ಚಿಲ್ಡ್ರನ್? ಸೊ ಈ ದ್ರಾವಿಡಿಯನ್ ಸ್ಟೈಲ್ ಮೀನ್ಸ್ ಇಟ್ಸ್ ಅ ಕಳಸ ಇರುತ್ತೆ. ಸೊ ಓಕೆ, ದೇವಸ್ಥಾನಕ್ಕೆ ಒಂದು ಕಳಸ ಇರುತ್ತೆ. ಓಕೆ ಚಿಲ್ಡ್ರನ್? ಸೊ ಲೈಕ್ ದಟ್. ಸೊ ಈ ಕಳಶವನ್ನು ನೋಡ್ತೀವಿ, ಆಮೇಲೆ ನಾವು ಗೋಪುರವನ್ನು ನೋಡ್ತೀವಿ. ಓಕೆ ಚಿಲ್ಡ್ರನ್? ಸೊ ದಿಸ್ ಇಸ್ ದ ದ್ರಾವಿಡಿಯನ್ ಸ್ಟೈಲ್. ಮಂಟಪ ಇರುತ್ತೆ ಮತ್ತು ಗರ್ಭಗೃಹ ಇರುತ್ತೆ. ಓಕೆ, ಆ್ಯಂಡ್ ನಾವು ಕಳಸವನ್ನು ನೋಡ್ತೀವಿ. ದೇವಸ್ಥಾನದ ಮೇಲ್ಗಡೆ ಭಾಗದಲ್ಲಿ ನಾವು ಇದನ್ನು ಕಳಸವನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ. ಸೊ ದ್ರಾವಿಡಿಯನ್ ಸ್ಟೈಲ್ ಹಿಂದೂ ಟೆಂಪಲ್, ಶ್ರೀ ಪದ್ಮನಾಭ ಸ್ವಾಮಿ temple, Hindu temple. It's built in 18th century by Maharaja Marthananda Varma, and it's a style, the architecture style, the Dravidian style. Understood children? So here Padmananda Swami temple, it's a dedicated to Lord ವಿಷ್ಣು. ಯಾವ ದೇವರಿದೆ ಇಲ್ಲಿ ಅಂತ ಹೇಳಿದ್ರೆ ವಿಷ್ಣು ದೇವರನ್ನು ಆರಾಧನೆಯನ್ನು ಮಾಡ್ತಾರೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಶ್ರೀ ಪದ್ಮಾನಂದ ಸ್ವಾಮಿ ಟೆಂಪಲ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ಪ್ಯಾಲೇಸ್ ಮ್ಯೂಸಿಯಂ. ಸೊ ಪ್ಯಾಲೇಸ್ ಮ್ಯೂಸಿಯಂ. Palace Museum. So another one name we can call Hill Museum. ಇನ್ನೊಂದು ಹೆಸರಲ್ಲಿ ನಾವು ಏನಂತ ಕರಿಬೋದು? ಹಿಲ್ ಮ್ಯೂಸಿಯಂ. ಅಂಡರ್ಸ್ಟುಡ್? ದ ಪ್ಯಾಲೇಸ್ ಮ್ಯೂಸಿಯಂ ಅನ್ನೋ ಇನ್ನೊಂದು ಹೆಸರಲ್ಲಿ ನಾವು ಕರೆಯೋದಾದರೆ ಹಿಲ್ ಮ್ಯೂಸಿಯಂ ಅಂತೇಳಿ ನಾವು ಕರಿತೀವಿ. ಓಕೆ, ಎಸ್. ಸೊ ದಿಸ್ ಪ್ಯಾಲೇಸ್ ಮ್ಯೂಸಿಯಂ, Hill Museum is an archaeological museum and palace located in the Indian state Kerala. Understood? So ಈ ಒಂದು ಪ್ಯಾಲೇಸ್ ಮ್ಯೂಸಿಯಂ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ದ ಇಂಡಿಯನ್ ಸ್ಟೇಟ್ ಆಫ್ ಕೇರಳ. ಓಕೆ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಸೊ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅತಿ ದೊಡ್ಡದಾಗಿರುವಂಥ ಒಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಂತಲೂ ನಾವು ಕರಿತೀವಿ. ಓಕೆ,
ಸೊ ಹಿಯರ್ ಆರ್ಕೊಲಾಜಿಕಲ್ ಮ್ಯೂಸಿಯಂ ದ ಇಂಪೀರಿಯಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಸೊ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕೂಡ ಇದು, ಆಡಳಿತ ಮಂಡಳಿ, ಆಡಳಿತ ಕಚೇರಿ ಅಂತಲೂ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ದ ಅಫಿಷಿಯಲ್ ರೆಸಿಡೆನ್ಸಿ. So this palace is official residency and official administrative office and also the official residency. Residency ಅಂತ ಹೇಳಿದ್ರೆ ಉಳ್ಕೊಳ್ಳೋದಕ್ಕೆ ಒಂದು ಜಾಗ. ಓಕೆ, ರಾಜರುಗಳಾಗಿರ್ಬೋದು ಅಥವಾ ಬೇರೆ ಒಂದು ಇಂಪಾರ್ಟೆಂಟ್ ಪರ್ಸನ್ಸ್, ಗವರ್ನರ್ಸ್ಗಳು ಉಳ್ಕೊಳ್ಳೋವಂಥ ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ ಪ್ಯಾಲೇಸ್ ಮ್ಯೂಸಿಯಂ. ಇಟ್ಸ್ ಲೊಕೇಟೆಡ್ ಇನ್ ದ ಇಂಡಿಯನ್ ಸ್ಟೇಟ್ ಆಫ್ ಕೇರಳ. Understood children? And also the largest archaeological museum ಅಂತೇಳಿ ನಾವು ಕರಿತೀವಿ. So archaeological museum, so the one of the largest archaeological museum where it's located in the state of Kerala. Understood children? And also this museum, the official administrative office and also the official residency. Understood children? So this is all about Palace Museum. The Palace Museum you also known Hill Museum ಅಂತನೂ ನಾವು ಕರಿತೀವಿ. Okay children? Yes, in the next one, Sri Chaitra Art Gallery. Sri Chaitra Art Gallery. Sri Chaitra Art Gallery. So it's built in the year like 1935. Built year 1935 ಅಲ್ಲಿ ಕಟ್ಟಿದ್ರು. ಬೈ ಯಾರಿಂದ ಕಟ್ಟಿದ್ದು? ಅದು ಶ್ರೀ ಚೈತ್ರ ಅನ್ನೋರ ಒಬ್ಬ ಹೆಸರಿನಿಂದ ಇದನ್ನು ಕಟ್ಟಿರೋವಂಥದ್ದು, ಶ್ರೀ ಚೈತ್ರ. ಓಕೆ, ಸೊ ಶ್ರೀ ಚೈತ್ರ ಆ್ಯಂಡ್ ಆಲ್ಸೋ ದ ಶ್ರೀ ಚೈತ್ರಾಲಯ ಅಂತಲೂ ನಾವು ಕರಿತೀವಿ. ಓಕೆ, so Sri Chaitralayam, okay, built in 1935 by Sri Chaitra. Understood children? Yes, the Sri Chaitra Art Gallery, ಕಲೆ, ಒಂದು ಡ್ರಾಯಿಂಗ್ಸನ್ನು ನಾವು ನೋಡೋದಾದರೆ ಅಲ್ಲಿರುವಂಥ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಹಾರ್ಟ್ ಬಗ್ಗೆ ನಾವು ನೋಡೋದಾದರೆ, ಸೊ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಶ್ರೀ ಚೈತ್ರ ಆರ್ಟ್ ಗ್ಯಾಲರಿ. So it's located in the Indian state of Kerala. Understood children? And also it's built in the year 1935 by Sri Chaitra. We also know this Sri Chaitra Art Gallery. We also know Sri Chaitralayam. Understood? So Sri Chaitralayam ಅಂತನೂ ನಾವು ಇದನ್ನು ಕರಿತೀವಿ. Okay children? So this is a Sri Chaitra Art Gallery. Understood? And next one, the Vikrama Sarabhai Space Center. Vikram Sarabhai Space Center. Dear children, Vikram Sarabhai Space Center. So we also it's a represent ಹೆಂಗೆ ನಾವು ಹೇಳ್ಬೋದು ಅಂತ ಹೇಳಿದ್ರೆ VSSC ಅಂತಲೂ ನಾವು ಕರಿಬೋದು ಇದನ್ನು. ಓಕೆ, VSSC ಅಂತಲೂ ನಾವು ಕರಿತೀವಿ ಗ್ಯಾಲರಿ. ಸೊ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ಡಿಯರ್ ಚಿಲ್ಡ್ರನ್, ಸ್ಪೇಸ್ ಅಂದರೆ ಏನಿಲ್ಲಿ? ಆಕಾಶ. ಓಕೆ, ಸೊ ನೀವು ಆಕಾಶವನ್ನು ನೋಡಿದಾಗ ಅದ್ರ ಬಗ್ಗೆ ನಾವು ಏನನ್ನು ರೆಫರ್ ಮಾಡ್ತೀವಿ? ಸೊ ಯರ್ ಸನ್, ಮೂನ್ ಆ್ಯಂಡ್ ಪ್ಲಾನೆಟ್ಸ್ ಬಗ್ಗೆ, 9 ಪ್ಲಾನೆಟ್ಸ್ ಬಗ್ಗೆ ನೋಡ್ತೀವಿ, ಆ್ಯಂಡ್ ಸ್ಯಾಟಲೈಟ್ಸ್ ಬಗ್ಗೆ ನೋಡ್ತೀವಿ, ಕಾನ್ಸಲೇಷನ್ಸ್ ಬಗ್ಗೆ ನೋಡ್ತೀವಿ. ಓಕೆ, ಸೊ ಇಯರ್ ಸ್ಪೇಸ್, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ವಿ ಕ್ಯಾನ್ ರೈಟ್ VSSC. ಬಟ್ ಫುಲ್ ಫಾರ್ಮಲ್ಲಿ ನಾವು ಹೇಳೋದಾದರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್. ಸೊ ಆಕಾಶದಲ್ಲಿ ಆಗುವಂಥ ಚೇಂಜಸ್ ಬಗ್ಗೆ ನಾವು ಏನಾದರೂ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ರಿಸರ್ಚ್ ಸೆಂಟರ್ಗೆ ನಾವು ವಿಸಿಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಸೆಂಟರ್, ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್ ಅಂತೇಳಿ ನಾವು ಕರಿತೀವಿ.
ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್ನ ಒಂದು ಭಾಗವನ್ನು ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿ ಸಿಚುವೇಟ್ ಆಗಿದೆ ಅಂತ ಹೇಳಿದ್ರೆ ಕೇರಳ. ಓಕೆ ಚಿಲ್ಡ್ರನ್, ಎಸ್. ಸೊ this Vikram Sarabhai Center is a major space research center of the Indian ISRO. ISRO. So ISRO means what? Here Indian Space Research. Okay. Research Center. Understood children? So this is the major research center of the ISRO. So ISRO na ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಆರ್ ಒನ್ ಆಫೀಸ್, ಒನ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಹೇಳಿದ್ರೆ ಸೊ ನಮ್ಮ ಕೇರಳದಲ್ಲಿ. ಸೊ ಕೇರಳ, ಸೊ ಸೌತ್ ವೆಸ್ಟರ್ನ್ ಪಾರ್ಟ್ ಕೋಸ್ಟಲ್ ಲೈನಲ್ಲಿ ಸಿಚುವೇಟ್ ಆಗಿರುವಂಥ ಕೇರಳದಲ್ಲಿ ನಾವು ಈ ಒಂದು ರಿಸರ್ಚ್ ಸೆಂಟರನ್ನು ನೋಡ್ತೀವಿ. ಸೊ ಇಟ್ ಈಸ್ ಅ ಫೋಕಸಿಂಗ್ ಆನ್ ರಾಕೆಟ್. ನೀವು ಗೊತ್ತಲ್ಲ ರಾಕೆಟ್ ಅಂದರೆ ಯಾವುದು ಅಂತೇಳಿ. ಸೊ ಆ್ಯಂಡ್ ಸೆಟಲೈಟ್ಸ್ ಆ್ಯಂಡ್ ರಾಕೆಟ್ ಆ್ಯಂಡ್ ಸ್ಪೇಸ್ ವೆಹಿಕಲ್ಸ್ಗಳನ್ನು ಇಲ್ಲಿ ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓಕೆ ಚಿಲ್ಡ್ರನ್, ಸೊ ಸ್ಪೇಸ್ ವೆಹಿಕಲ್ಸ್, ಇಟ್ಸ್ ಅ ಫೋಕಸಿಂಗ್ ರಾಕೆಟ್ and also the space vehicles. Okay children, so space vehicles for Indian satellite programs. So even the Vikram Sarabhai Space Center is a major one of the center, ISRO Indian Space Research Center, and also focusing on rocket and space vehicles. Understood? ಸ್ಪೇಸ್ಗೆ ಬೇಕಾಗಿರುವಂಥ ವೆಹಿಕಲ್ಸ್ ಅಂದರೆ ಗೊತ್ತಲ್ವಾ, ವಾಹನ. ಅಂದರೆ ವಾಹನ ಅಂತ ಹೇಳಿದ್ರೆ ನಮ್ಮ ಆಕಾಶದಲ್ಲಿ ಯಾವುದು ಸೆಟಲೈಟ್ಸ್ಗಳನ್ನು ನಾವು ಏನು ನೋಡ್ತೀವಲ್ವ, ಸೊ ಅದ್ರ ಬಗ್ಗೆ ಫೋಕಸ್ ಮಾಡುವಂಥದ್ದು, ಅದ್ರ ಬಗ್ಗೆ ರಿಸರ್ಚ್ ಮಾಡುವಂಥ ಒಂದು ಸೆಂಟರನ್ನು ನಾವು ಎಲ್ಲಿ ನೋಡ್ತೀವಿ, ಕೇರಳ. ಸೊ ನೋಡಿ ನಮ್ಮ ಇಂಡಿಯಾ ಎಷ್ಟು ಗ್ರೇಟೆಸ್ಟ್ ಅನ್ನೋದು ನಮಗೆ ಗೊತ್ತಾಗುತ್ತಲ್ವ, ಏನೆಲ್ಲ ಸೆಂಟರ್ಸ್ ಇದೆ, ಏನೆಲ್ಲ ಮ್ಯೂಸಿಯಮ್ಸ್ ಇದೆ. ಓಕೆ, ಸೊ ದಿಸ್ ಈಸ್ ದ ಒನ್ ಆಫ್ ದ ಮೇಜರ್ ಸೆಂಟರ್. So ISRO na another one major center means Vikram Sarabhai Space Center. It means VSSC. Understood children? Okay, so this is also one worth seeing place in Kerala. ಸೊ ಇನ್ನೊಂದು ನಾವು ಕೇರಳದಲ್ಲಿ ಪ್ಲೇಸ್ನ ನೋಡ್ತೀವಿ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿದ್ರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಅನದರ್ ಒನ್ ಕೋವಲಂ ಬೀಚ್. Another one, Kovalam Beach. Kovalam Beach. Okay. So is a small coastal town. So Kerala, a small coastal town in the southern India. So southern Indian state of Kerala, small coastal town ಇದು. ಓಕೆ, ಸೊ ತಿರುವನಂತಪುರಂ ಅನ್ನೋದು ಒಂದು ಸ್ಮಾಲ್ ಟೌನ್ ಆಗಿದೆ. ಇಲ್ಲಿ ದ ಕೋಸ್ಟಲ್ ಲೈನಲ್ಲಿ ಇದು ಸಿಚುವೇಟ್ ಆಗಿದೆ. ಆಲ್ರೆಡಿ ವಿ ನೋ ದಟ್ ಇಟ್ಸ್ ಅ ಲೊಕೇಟೆಡ್ ಇನ್ ದ ಎಕ್ಸ್ಟ್ರೀಮ್ಲಿ ಲೈಕ್ ಸೌತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂತಲೇ ನಾನು ಹೇಳಿದೆ. Understood children? Yes, and also the one extremely is extremely popular. ವೆಸ್ಟರ್ನರ್ಸ್ ಒಂದು ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಆಗಿದೆ ಒಂದು ವೆಸ್ಟರ್ನರ್ಸಿಗೆ ಅಂತ ಹೇಳಿದ್ರೆ. ಸೊ ವೆಸ್ಟರ್ನರ್ಸಿಗೆ ಒಂದು ಬೀಚ್ ಇದೆ ನೋಡೋದಕ್ಕೆ ಅಥವಾ ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿದ್ರೆ ಕೋವಲಂ ಬೀಚ್. ಇದು ಶಾಲೋ ಮೀನ್ಸ್ ಅಷ್ಟು ಅತಿಯಾಗಿ ಆಳವನ್ನಿಲ್ಲ. ಸಮುದ್ರ ಅಂದ ತಕ್ಷಣ ನಮಗೆ ಭಯ ಆಗುತ್ತೆ, ತುಂಬ ಅದು ಡೆಪ್ತಲ್ಲಿರುತ್ತೆ ಅಂತೇಳಿ. ಬಟ್ ದಿಸ್ ಬೀಚ್ ಇಸ್ ಅ ಶಾಲೋ ವಾಟರ್ ಅಂತ ಆಳ ಇಲ್ಲ, ಅಷ್ಟೊಂದು ಆಳ ಇಲ್ಲ. ಆ್ಯಂಡ್ ಆಲ್ಸೋ ದ ಲೋ ಟೈಡ್ಸ್, ಟೈಡ್ಸ್ ಅಂದರೆ ವೇವ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಲೈಕ್ ವೇವ್ಸ್ ಅಂದರೆ ಗೊತ್ತಲ್ವಾ, ಹಿಂಗೆ ವೇವ್ಸ್ ಅಲೆಗಳು ಬರ್ತಾ ಇರುತ್ತೆ ಅಂದರೆ ಲೋ ಟೈಡ್ಸ್. ಅಷ್ಟು ಫಾಸ್ಟ್ ಮೂವಿಂಗ್ ವೇವ್ಸನ್ನು ನಾವು ನೋಡಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ವೇವ್ಸ್ ಅಂತ ಹೇಳಿದ್ರೆ ಪರ್ ಅವರ್ ಲೈಕ್ 700 ಕಿಲೋಮೀಟರ್ ಸ್ಪೀಡಲ್ಲಿ ವೇವ್ಸನ್ನು ನಾವು ನೋಡ್ತೀವಿ. ಟೈಡ್ಸ್ ಅಂದರೆ ಇಯರ್, ವೇವ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಉಬ್ಬರಗಳು ಅಂದರೆ ಇಟ್ಸ್ ಒನ್ಸ್
ಅಪ್ ಆ್ಯಂಡ್ ಒನ್ಸ್ ಫಾಲ್. ಓಕೆ, ಒಂದ್ಸರಿ ಹಿಂಗೆ ಎತ್ತರಕ್ಕೆ ಬಂದು ಮತ್ತೆ ಒಂದ್ಸರಿ ಹಿಂಗೆ ಲೋ ಆಗಿ ಹೋಗುತ್ತೆ, ಅದನ್ನು ನಾವು ವೇವ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ಥರ ವೇವ್ಸ್ಗಳು ತುಂಬ ಕಡಿಮೆ ವೇಗದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಅಮಾಂಗ್ ಎ ವೆಸ್ಟರ್ನರ್ಸ್ ಡ್ಯೂ ಟು, ಯಾಕೆ? ಡ್ಯೂ ಟು ಅ ಶಾಲೋ ಆ್ಯಂಡ್ ಲೋ ಟೈಡ್ ವೇವ್ಸ್ ಅಂತೇಳಿ ನಾವು ಕರಿತೀವಿ. ಓಕೆ ಚಿಲ್ಡ್ರನ್? ಸೊ ಕೋವಲಂ ಬೀಚ್ is situated in the Indian state of Kerala and also extremely popular due to shallow water and also the low tide waves. ಓಕೆ, ಯಾಕೆ ಇದು ಫೇಮಸ್ ಆಗಿದೆ, ಯಾಕೆ ಇಲ್ಲಿ ತುಂಬ ಪಾಪ್ಯುಲರ್, ಯಾಕೆ ಇಲ್ಲಿ ವಿಸಿಟರ್ಸು ತುಂಬ ಹೋಗ್ತಾರೆ ಅಂತ ಹೇಳಿದ್ರೆ ಒಂದೇ ಕಾರಣ, ಇದು ಅತಿಯಾಗಿ ಅಷ್ಟು ಆಳ ಇಲ್ಲ ಇದು. ಅದರ ಜೊತೆಗೆ ವೇವ್ಸ್ಗಳು ಸಹ ತುಂಬ ಕಡಿಮೆ ವೇಗವನ್ನು ಹೊಂದಿರೋವಂಥ ವೇವ್ಸ್ಗಳು ಇಲ್ಲಿ ಬರುತ್ತೆ. ಓಕೆ ಚಿಲ್ಡ್ರನ್? ಎಸ್, ಆ್ಯಂಡ್ ಆಲ್ಸೋ ವಾಟರ್ ಆ್ಯಂಡ್ ಲೋ ಟೈಡಲ್ ವೇವ್ಸ್. ಅಂಡರ್ಸ್ಟುಡ್? ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕೋವಲಂ ಬೀಚ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಆ್ಯಂಡ್ ಆಲ್ಸೋ ಸೊ the people in Thiruvananthapuram, the capital of Kerala people celebrate Onam festival, Onam and Vishu and Christmas. Okay, so and also the people speak Malayalam and English. Okay children, so Thiruvananthapuram or Kerala people celebrate festival Onam. ಸೊ ಏನ್ಷಿಯಂಟ್ ಫೆಸ್ಟಿವಲ್ ಅಂತಲೂ ನಾವು ಕರಿತೀವಿ ಇದನ್ನು, ಓಣಂ ಫೆಸ್ಟಿವಲನ್ನು. ಆ್ಯಂಡ್ ಲೈಕ್ 10 ಡೇಸನ್ನು ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ. ಸೊ 10 ಡೇಸ್. ಆ್ಯಂಡ್ ವಿಶು ಫೆಸ್ಟಿವಲ್. ಸೊ ವಿಶು ಫೆಸ್ಟಿವಲ್ ಮೀನ್ಸ್ ಹಾರ್ವೆಸ್ಟ್ ಫೆಸ್ಟಿವಲ್, ಸುಗ್ಗಿ ಹಬ್ಬ ಅಂತೇಳಿ ನಾವು ಕರಿತೀವಿ, ಹಾರ್ವೆಸ್ಟ್ ಫೆಸ್ಟಿವಲ್. ಆ್ಯಂಡ್ ಏನ್ಷಿಯಂಟ್, ಇಟ್ ಮೀನ್ಸ್ ಲೈಕ್ ವಿಶು ಫೆಸ್ಟಿವಲ್ಸ್ ಇನ್ ಕೇರಳ ಅಂತ ಹೇಳಿದ್ರೆ ಅದು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್, ಅವರಿಗೆ ಅದು ಹೊಸ ವರ್ಷ ಆಗಿ ಅದು ಬರುತ್ತೆ. ಓಕೆ, ವಿಶು ಫೆಸ್ಟಿವಲ್, ಹಾರ್ವೆಸ್ಟ್ ಫೆಸ್ಟಿವಲ್. ಅಂಡರ್ಸ್ಟುಡ್? ಆ್ಯಂಡ್ ಕ್ರಿಸ್ಮಸ್. Okay children, so these are the main festivals in Kerala. So one is Onam festival, it's celebrated how many days means 10 days, and Vishu festival, harvest festival. Okay children, so harvest festival andre suggi habba. So adu avrige ಏನಂದ್ರೆ ನ್ಯೂ ಇಯರ್ ಅನ್ನು ಸೆಲೆಬ್ರೇಷನ್ ಮಾಡುವಂಥ ಒಂದು ದಿನಗಳು. ಓಕೆ, ಆ್ಯಂಡ್ ಕ್ರಿಸ್ಮಸ್. ಓಕೆ, ಕೇರಳದಲ್ಲಿ ಕ್ರಿಸ್ಮಸ್ ಅನ್ನೋ ಆಚರಣೆಯನ್ನು ಮಾಡ್ತಾರೆ. ಆ್ಯಂಡ್ ದಿಸ್ ತಿರುವನಂತಪುರಂ ಆರ್ ಕೇರಳ ಪೀಪಲ್ ಸ್ಪೀಕ್ ಮಲಯಾಳಂ. ಸೊ ಅವರ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು? ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿದ್ರೆ ಸ್ಪೀಕ್ ಮಲಯಾಳಂ. ಲ್ಯಾಂಗ್ವೇಜ್ಗೆ ಬಂದರೆ ಮಲಯಾಳಂ. ಸೊ ಈ ಮಲಯಾಳಂ ಲ್ಯಾಂಗ್ವೇಜಲ್ಲಿ ತಿರುವನಂತಪುರಂ ಅಂತ ಹೇಳಿದ್ರೆ ಇಟ್ಸ್ ಡೆಡಿಕೇಟೆಡ್ ಟು ಲಾರ್ಡ್ ಅನಂತ, ದ ಸಿಟಿ ಆಫ್ ಲಾರ್ಡ್ ಅನಂತ. ಸೊ ಈ ತಿರುವನಂತಪುರಂಗೆ ಮಲಯಾಳಮಲ್ಲಿ ಏನಂತೇಳಿ ನಾವು ಕರಿತೀವಿ ಅಂತ ಹೇಳಿದೆ? ದ ಸಿಟಿ ಆಫ್ ಲಾರ್ಡ್ ಅನಂತ. ಅಂಡರ್ಸ್ಟುಡ್? ದ ಸಿಟಿ ಆಫ್ ಲಾರ್ಡ್ ಅನಂತ ಅನ್ನೋದು ಒಂದು ಮಲಯಾಳಂ ಭಾಷೆಯಲ್ಲಿ ಅದರ ಅರ್ಥವನ್ನು ಕೊಡುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ಸ್ಪೋಕನ್ ಇಂಗ್ಲೀಷ್, ಅನ್ನೋದು ಒನ್ ಲ್ಯಾಂಗ್ವೇಜ್ ಇಂಗ್ಲೀಷ್. Understood children? So these are two languages are spoken in Kerala. Major and official language in Kerala, Malayalam, and also spoken English. Understood children? Yes. So this Kerala, so Thiruvananthapuram is the capital of Kerala. It's situated on the coast in the southwestern part of our India. Okay children, and extremely it's situated southwestern part ಅಲ್ಲಿ ಇದು ಸಿಚುವೇಟ್ ಆಗಿದೆ. ಆ್ಯಂಡ್ ಆಲ್ಸೋ ದ ಸಿಟಿ ಬಿಲ್ಟ್ ಓವರ್ 7 ವುಡೆಡ್ ಫಾರೆಸ್ಟ್ ಅಂದರೆ ಇಟ್ಸ್ ಕವರ್ಡ್ 7 ಫಾರೆಸ್ಟ್ ಅನ್ನು ಕವರ್ ಆಗಿದೆ. ಓಕೆ, ಆ್ಯಂಡ್ ಆಲ್ಸೋ ಸಮ್ ಪ್ಲೇಸಸ್ ಟು ವಿಸಿಟ್ ಇಯರ್ ಮೀನ್ಸ್ ಲೈಕ್ ಶ್ರೀ ಯಾವ ಟೆಂಪಲ್ ಅದು? ಪದ್ಮನಾಭ ಸ್ವಾಮಿ ಟೆಂಪಲ್. ಓಕೆ, ಸೊ ಪದ್ಮನಾಭ ಸ್ವಾಮಿ ಟೆಂಪಲ್ ಆ್ಯಂಡ್ ಶ್ರೀ ಚೈತ್ರಾಲಯ ಆ್ಯಂಡ್ ಆಲ್ಸೋ ದ ಮ್ಯೂಸಿಯಂ ಆ್ಯಂಡ್ ಆಲ್ಸೋ
ದ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ರಿಸರ್ಚ್ ಸೆಂಟರನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಮತ್ತು ಇನ್ನೊಂದೇನು ಕೋವಲಂ ಬೀಚ್. ಓಕೆ, ಆ್ಯಂಡ್ ದಿಸ್ ತಿರುವನಂತಪುರಂ ಪೀಪಲ್ ಸೆಲೆಬ್ರೇಟ್ ಸಮ್ ಇಂಡಿಯನ್ ಫೆಸ್ಟಿವಲ್ಸ್ ಲೈಕ್ ಓಣಂ and Vishu, and another one is Christmas, and these people speak Malayalam and also spoken English. Understood, children? So in this Kerala, so we can locate in our India map south western part. ಓಕೆ, ಇದು ಕೋಸ್ಟಲ್ ಲೈನಲ್ಲಿ ಇರೋವಂಥ ಒಂದು, ಇದಕ್ಕೆ ನಿಯರ್ ಇರೋವಂಥ ಒಂದು ಸಮುದ್ರ ಅಥವಾ ಸಿ ಯಾವುದು ಅಂತ ಹೇಳಿದ್ರೆ ಅರೇಬಿಯನ್ ಸಿ ಅಂತೇಳಿ ನಾವು ಕರಿತೀವಿ. ಈ ಭಾಗದಲ್ಲಿ ನಾವು ಸಿಚುವೇಟನ್ನು ಮಾಡ್ತೀವಿ. ಓಕೆ ಚಿಲ್ಡ್ರನ್, ಎಸ್, ದಿಸ್ ಇಸ್ ಆಲ್ ಅಬೌಟ್ ಸ್ಟೇಟ್ ಕೇರಳ. ದ ಕೇರಳಾಸ್ ಕ್ಯಾಪಿಟಲ್ ತಿರುವನಂತಪುರಂ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಥ್ಯಾಂಕ್ ಯು.